ನಮಸ್ಕಾರ ಗುರು, ನಾನ್ ಕೆಂಪ, ಇವನ್ ಕರಿಯ. ನೀವು ನೋಡ್ತೀರಾ ಕೆ ಬ್ರೋಸ್ ಯೂಟ್ಯೂಬ್ ಚಾನಲ್. ಸೊ ತಮ್ನೇಲ್ ನೋಡಿದ್ರೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ನಾವು ತಲೈವರ್ ರಜನಿಕಾಂತ್ ಅವರ ಕೂರ್ಗಿ ಫಿಲಂ ಹೋಯ್ತಾ ಇದೀವಿ. ಎಲ್ಲಿ ಮಗ ಫಿಲಂ ಹೋಯ್ತಾರ ನಾವು? ವೆಂಕಟೇಶ್ವರ ಥಿಯೇಟರ್, ಗೊಲ್ರಟ್ಟಿ. ಫಸ್ಟ್ ಡೇ ಫಸ್ಟ್ ಶೋ ಅಂದ್ರೆ ನೀವು ಆಮೇಲೆ 6 ಗಂಟೆ ಶೋ ಅನ್ಕೋಬೇಡಿ. ಆ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ಇರೋದು 11 ಗಂಟೆಗೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ಹೋಯ್ತಾ ಇದೀವಿ. ಮತ್ತೆ ಈ ಸತಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಹೋಯ್ತೀವಿ, ಕನ್ನಡ ಡಬ್ಬಿಂಗ್. ಜಾಸ್ತಿ ಎಲ್ಲೂ ಬೇರೆ ಥಿಯೇಟರ್ ಅಲ್ಲಿ ಹಾಕಿರ್ಲಿಲ್ಲ, ಒಂದ್ 4-5 ಥಿಯೇಟರ್ ಅಲ್ಲಿ ಅಷ್ಟೇ ಹಾಕಿರೋದು. ಇಲ್ಲೂ ಒಂದ್ ಥಿಯೇಟರ್ ಎಲ್ಲಾ ಕಡೆ ಕನ್ನಡ ಹಾಕಿಲ್ಲ. ಮತ್ತೆ ಡಬ್ಬಿಂಗ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಹೇಳ್ತೀವಿ, ಲಾಸ್ಟ್ ಅಲ್ಲಿ ರಿವ್ಯೂ ಹೇಳ್ತೀವಿ. ಮತ್ತೆ ವೆಂಕಟೇಶ್ವರ ಥಿಯೇಟರ್ ಅಲ್ಲಿ ಇನ್ನೊಂದು ಜೈಲರ್ ಫಿಲಂ ಹೋಗಿದ್ವಿ ಗುರು ಲಾಸ್ಟ್ ಇಯರ್. ಮಾಡಿದ್ರು, ಸೂಪರ್ ಆಯ್ತು. ಫುಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಲ್ಲ ಫುಲ್ ವಿಜಲ್ ಹೊಡ್ಕೊಂಡು ಆ BGM ಗೆ ಸಕಲಾಗಿತ್ತು. ನಾವು ಏನ್ ಮಗ ಅದು ಲೋಕಲ್ ಗಾಂಧಿ ಕ್ಲಾಸ್ಗೆ ಹೋಗ್ತಿರೋದು, ಬಾಲ್ಕನಿಗಲ್ಲ. 150 ರೂಪಾಯಿ ಟಿಕೆಟ್ ವರ್ತಾ ಇಲ್ಲ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀವಿ ಗುರು. ಮತ್ತೆ ಇವತ್ ನಮ್ಗೆ ಆಕ್ಚುಲಿ ಕಾಲೇಜ್ ಇತ್ತು, 4 ಕ್ಲಾಸ್ ಇತ್ತು. 1 ಕ್ಲಾಸ್ಗೆ ಹೋಗಿ 3 ಕ್ಲಾಸ್ ಫಸ್ಟ್ ಬಂಕ್ ಮಾಡೋಣ ಅನ್ಕೊಂಡಿದ್ವಿ. ಆದ್ರೆ ಫಸ್ಟ್ ಕ್ಲಾಸ್ಗೆ ಲೇಟ್ ಆಗಿ ಹೋಗ್ಬಿಟ್ವಿ. ಫಸ್ಟ್ ಕ್ಲಾಸ್ಗೂ ಹೋಗ್ಲಿಲ್ಲ. ಫಸ್ಟ್ ಕ್ಲಾಸ್ ಲೈಬ್ರರಿಲಿ ಕುತ್ಕೊಂಡಿದ್ವಿ ಸುಮ್ನೆ. ಸೊ ಇವತ್ತು ಫುಲ್ ರಜಾ ಅಷ್ಟೇ. ಫಿಲಂ ಚೆನ್ನಾಗಿದೆ ಸಾಕು. ಏನಾದ್ರು ಎಕ್ಸ್ಪೆಕ್ಟೇಷನ್ ಐತಾ ಕರಿಯಾ? ಏನಿಲ್ಲ, ಯಾವ ಫಿಲಮ್ಗೂ ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಲ್ಲ. ಹೆಂಗಿರುತ್ತೆ ಫಿಲಮ್ ಹೋಗಿ ನೋಡೋದಷ್ಟೇ. ಅಷ್ಟೇ. ಒಟ್ನಲ್ಲಿ ನಾವು ಕೊಟ್ಟಿರೋ ದುಡ್ಡಿಗೆ ಹೊರ್ತಿರ್ಬೇಕು ಗುರು ಅಷ್ಟೇ. ಬೋರ್ ಹೊಡಿಬಾರ್ದು. ಯಾಕಪ್ಪ ಈ ಫಿಲಮ್ ಬಂದ್ವಿ ಅಂತ ತಲೆ ಹೊಡ್ಕೋಬಾರ್ದು ಅಷ್ಟೇ. ಏನಂತೀಯ ಕರಿಯಾ? ಹೌದು, ಬನ್ನಿ ಹೋಗಿ ನೋಡ್ಕೊಂಡು ಆಮೇಲೆ ಅದೇನ್ ರಿವ್ಯೂ ಇದೆ ಅದು ಮಾತಾಡೋಣ. ಮತ್ತೆ ಇಲ್ಲೊಂದು ದೇವಸ್ಥಾನ ಐತೆ, ಯಾಕೆ ಹೊಟ್ಟೆ ಐತೆ, ಪ್ರಸಾದನ ತಿನ್ಕೊಂಡು ಆಮೇಲೆ ಹೋಯ್ತೀವಿ. ಇವತ್ತು ನಮ್ ಕರಿಯೊಂದು ಆಕ್ಸೆಸ್ ಅಲ್ಲಿ ಹೋಯ್ತಿಲ್ಲ. ನಂದು ಗಾಡಿ ಯಾವ್ದು ಅಂತ ನೋಡ್ತೀರಾ? ನಮ್ದು ಇದು ರೆಡ್ ಬ್ಯೂಟಿ ಗಾಡಿ. ಸೊ ಬನ್ನಿ ಗುರು, ಥಿಯೇಟರ್ ಹತ್ರ ಹೋಗಿ ಸಿಗೋಣ. ಪ್ರಸಾದ ಬಾರ್ಸ್ಕೊಂಡು ಥಿಯೇಟರ್ ಹತ್ರ ಹೋಗಿ ಟಿಕೆಟ್ ಗೇಟ್ ತಗೊಂಡು ಸಿಗೋಣ. ಏನಂತೀರಾ? ಚಲೋ. ಥಿಯೇಟರ್ ಹತ್ರ ಬಂದ್ಬಿಟ್ವಿ ಗುರು. ಕರಿಯ ಟಿಕೆಟ್ ತಗೊಂತವನೆ ನೋಡಿ ಗುರು. ಫಸ್ಟ್ ಡೇ ಫಸ್ಟ್ ಶೋ ಡಬ್ಬಿಂಗ್ ಫಿಲಮ್ಗೂ ಜನ ಬಂದವ್ರೆ. ಸೊ ಕನ್ನಡ ಡಿಸ್ಟ್ರಿಬ್ಯೂಟರ್ಸ್ಗೆಲ್ಲ ಇದೊಂದು ಸೂಚನೆ ಇದ್ದಂಗೆ, ಡಬ್ ಮಾಡಿ ಹಾಕಿ ಬಂದು ನೋಡ್ತಾರೆ. ಫಸ್ಟ್ ಡೇ ಫಸ್ಟ್ ಶೋಗೆ ಫ್ಯಾಮಿಲಿ, ನಮ್ಮ ಥರ ಎಲ್ಲ ಬಂಕಾಗಿ ಬಂದವ್ರು ಸ್ಟೂಡೆಂಟ್ಸು. ಏನಂತೀಯ ಕರಿಯಾ? ಬಂದಿರೋರೆ ಜಾಸ್ತಿ ಗುರು ಇಲ್ಲಿ. ನೋಡ್ರಪ್ಪ, ಆಮೇಲೆ ಟಿಕೆಟ್ ತಗೊಂಡೆ ಫಿಲಮ್ ಹೋಯ್ತಿರೋದು. ಸುಮ್ಮನೆ ಫಿಲಮ್ ನೋಡ್ದಲ್ಲೇ ರಿವ್ಯೂ ಮಾಡ್ತಾ ಇದೀವಿ ಅಂತ ಅನ್ಕೊಂಬೇಡಿ. ಸೊ ಇವಾಗ ತಾನೇ ಫಿಲಮ್ ಮುಗೀತು ಗುರು. ಫಸ್ಟ್ ಆಫ್ ಆಲ್ 150 ರೂಪಾಯಿಗೆ ವರ್ತಾ ಇಲ್ವಾ ಅಂದ್ರೆ ನನ್ನ ಪ್ರಕಾರ ವರ್ತಿಲ್ಲ ಗುರು. ನಿನ್ಗೆ ಕರಿಯಾ? ವರ್ತಿಲ್ಲ ಬಿಡು ಗುರು. ರಜನಿಕಾಂತ್ ಅವ್ರ ಫ್ಯಾನ್ ಆಗಿದ್ರೆ ಪಕ್ಕ ಹೋಗ್ಬೋದು ಅನ್ಸತಿ. ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಐತೆ. ಸೊ ಪಾಸಿಟಿವ್ಸ್ ವಿಷಯಕ್ಕೆ ಬಂದ್ರೆ ಈ ಫಿಲಮ್ದು, ಫಸ್ಟ್ ಆಫ್ ಆಲ್ ಆಕ್ಷನ್ ಸೀಕ್ವೆನ್ಸಸ್ ಮತ್ತೆ ಫೈಟಿಂಗ್ ಎಲ್ಲ ಏನೇನಿದೆ ಅದೆಲ್ಲ ಚೆನ್ನಾಗಿ ಒಂಚೂರು ಡಿಫ್ರೆಂಟ್ ಆಗಿ ಕೊರಿಯೋಗ್ರಾಫ್ ಮಾಡೋರೆ. ವಿಕ್ರಮ್ ಇಂಟರ್ವಲ್ ಸೀನ್ ಇರುತ್ತೆ ನೋಡಿ, ಆ ಥರ ಡಿಫ್ರೆಂಟ್ ಆಗೈತೆ ಒಂಚೂರು ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ. ನೆಕ್ಸ್ಟ್ ಕಾಮಿಡಿ ಸೀನ್ಸ್ ಗುರು. ಆಕ್ಷನ್ ಮಧ್ಯ ಒಂಚೂರು ಕಾಮಿಡಿ ಬರುತ್ತೆ. ಕಾಮಿಡಿ ಸೀನ್ಸ್ ಎಲ್ಲ ಚೆನ್ನಾಗಿ ಬರ್ಕೊಂಡವ್ರೆ ಫಸ್ಟ್ ಆಫ್ ಆಲ್ ಮೇನ್ ಆಗಿ. ಸೊ ವರ್ಕೌಟ್ ಆಗುತ್ತೆ. ಆಮೇಲೆ ಪ್ರೀ ಇಂಟರ್ವಲ್ ಒಂದೆರಡು ಟ್ವಿಸ್ಟ್ ಬರುತ್ತೆ, ಅದೊಂಚೂರು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಿನ್ಗೇನಾದ್ರು ಪಾಸಿಟಿವ್ ಕರಿಯಾ? ಏನ್ ಗುರು, ರಜನಿಕಾಂತ್ ಆಕ್ಟಿಂಗ್ ಮಾತ್ರ ಸೂಪರ್. ಅವ್ರ ಸ್ವಾಗು, ಅವ್ರ ಫ್ಯಾನ್ ಆಗಿದ್ರೆ ಹೋಗಿ ನೋಡ್ರಿ, ಸೂಪರ್ ಆಗಿ ಮಾಡೋರು ಆಕ್ಟಿಂಗ್. ಅವ್ರದ್ ಮಾತ್ರ 1 ಮ್ಯಾನ್ ಶೋ ಸಕ್ಕದಾಗಿತ್ತು. ಇನ್ ನೆಗೆಟಿವ್ಸ್ ವಿಷಯಕ್ಕೆ ಬಂದ್ರೆ, ಫಸ್ಟ್ ಆಫ್ ಆಲ್ ಗುರು ಸಾಂಗ್ಸ್ ಡಬ್ಬಿಂಗ್ ವರ್ಸ್ಟ್ ಗುರು. ಡಬ್ಬಿಂಗ್ ಏನ್ ಅಷ್ಟೊಂದು ಚೆನ್ನಾಗಿಲ್ಲ. ಸೆಕೆಂಡ್ ಆಫ್ ಆಲ್ ಅಂತ ಅವ್ರು ಮಾತಾಡಿದ್ ಮುಗಿಯುತ್ತಾರೆ, ಅದು ಆಡಿಯೋ ಓಡ್ತಾನೆ ಇರ್ತಾರೆ. ಲಿಪ್ಸಿಂಗ್ ಸರಿಯಾಗಿ ಮಾಡಿಲ್ಲ. ಸಾಂಗ್ಸ್ ವರ್ಸ್ಟ್ ಗುರು. ಅದ್ ಯಾವ್ದೋ ಚಿಕ್ಕುತಾ ಸಾಂಗ್ ಒಂದು, ಮತ್ತೆ ಮೋನಿಕಾ ಸಾಂಗ್ ಒಂದು. ಅದ್ ಸಾಂಗೇ ಬೇಕಾಗಿಲ್ಲ, ಸುಮ್ನೆ ತುರ್ಕಿರಂಗಿತ್ತು ಗುರು. ಒಳ್ಳೆ ವರ್ಡ್ಸ್ ಎಲ್ಲ ಏನೇನ್ ಯೂಸ್ ಮಾಡವ್ರೆ ಅದೆಲ್ಲ ಚೆನ್ನಾಗಿ ಏನ್ ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಅನ್ನೋದೇ ಗೊತ್ತಾಗಲ್ಲ ನಿಮ್ಗೆ. ಫುಲ್ಲು ಖರಾಬಾಗಿತ್ತು. ಮತ್ BGM ಅಷ್ಟೇ ಗುರು, ಜೈಲರು ಆ ಲೆವೆಲ್ಗೆಲ್ಲ ಇಲ್ಲ. ನಿಮ್ಗೇನು ನೆನಪೇ ಆಗಲ್ಲ ಫಿಲಮ್ ಮುಗಿದ್ಮೇಲೆ ಯಾವ್ದಾದ್ರು BGM ಇಲ್ಲ ಅಲ್ವಾ ಗುರು? ಹೌದು. ಮತ್ತೆ ಕ್ಯಾಮಿಯೋನು ಅಷ್ಟೇ ಗುರು, ಸುಮ್ನೆ ಹಾಕೊಂಡವ್ರೆ ಬಿಸ್ನೆಸ್ ಆಗ್ಲಿ ಅಂತ. ಆ ಕ್ಯಾಮಿಯೋಗಳ್ಗೆ ಏನು ಒಂಚೂರು ತೂಕ ಅನ್ನೋದೇ ಇಲ್ಲ. ಮತ್ತೆ ಮೇನ್ ಪ್ಲಾಟ್ ಗುರು, ಫಿಲಂ ಪ್ಲಾಟ್ ಸತ್ಯರಾಜು ಮತ್ತೆ ರಜನಿಕಾಂತ್ ಫ್ರೆಂಡ್ಶಿಪ್ ಗುರು. ಅವ್ರ ಫ್ರೆಂಡ್ಶಿಪ್ಗೆ ಒಂದೆರಡು ಸೀನೇ ಇಲ್ಲ ಗುರು. ಅವ್ರ ಫ್ರೆಂಡ್ಶಿಪ್ನೇ ಎಸ್ಟಾಬ್ಲಿಷ್ ಮಾಡಿಲ್ಲ. ಲಾಸ್ಟ್ ಅಲ್ಲಿ ಒಂದೆರಡು ಸೀನ್ ತೋರಿಸ್ತಾರಷ್ಟೇ. ಅದೇ ನಮ್ಗೆ ಅವ್ರ ಫ್ರೆಂಡ್ಸು ರಜನಿಕಾಂತ್ ಅದಕ್ಕೆ ರಿವೆಂಜ್ ಅದೆಲ್ಲ ಅನ್ಸೋದೇ ಇಲ್ಲ. ಫ್ಲಾಶ್ ಬ್ಯಾಕ್ ಅಂತಾರೆ, ಫ್ಲಾಶ್ ಬ್ಯಾಕ್ ಸುಮ್ಮನೆ 2 ನಿಮಿಷ ಡೈಲಾಗ್ ಅಲ್ಲಿ ನರೇಟ್ ಮಾಡ್ಬಿಡ್ತಾರೆ, ಅದು ಏನ್ ಇಂಪ್ಯಾಕ್ಟೇ ಇಲ್ಲ. ಸೆಕೆಂಡ್ ಹಾಫ್ ಫುಲ್ ಲೆಟ್ ಡೌನ್ ಗುರು. ಫಸ್ಟ್ ಹಾಫ್ ಒಂಚೂರು ಪರವಾಗಿಲ್ಲ, ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಸ್ಟೋರಿ ನಿಮ್ಗೆ. ಮತ್ತೆ ಟ್ವಿಸ್ಟ್ಸ್ ಎಲ್ಲ ಏನಿದೆ ಆರಾಮಾಗಿ ಗೆಸ್ ಮಾಡ್ಬಿಡೋದು ನೀವು. ಮತ್ತೆ ಇನ್ನೊಂದು ಗುರು, ಒಂದು ಸೀನ್ ಇರುತ್ತೆ, ನಾಗಾರ್ಜುನ ಕ್ಯಾರೆಕ್ಟರ್, ಅದೇ ಸೈಮನ್ ಕ್ಯಾರೆಕ್ಟರ್ ಸತ್ಯರಾಜ್ನ ಏನ್ ಅಪ್ರೋಚ್ ಆಗ್ತಾರೆ ಅಂತ, ಅಂದ್ರೆ ಅದೇ ಬೇಸಿಕ್ ಫಸ್ಟ್ ಹಾಫ್ ಥೀಮ್ ಎಲ್ಲ ಇರೋದು. ಅದು ಅಷ್ಟೇ ಗುರು, ಏನ್ ಸ್ಯಾಟಿಸ್ಫೈಯಿಂಗ್ ಇಲ್ಲ. ಅದೇನು ಬಾಡಿ ಡಿಸ್ಪೋಸ್ ಮಾಡಕ್ಕೆ ಅಪ್ರೋಚ್ ಆಗ್ತಾರೆ, ಅದೇನು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ ಗುರು. ಮತ್ತೆ ಒಂದೆರಡು VFX ಬರುತ್ತೆ, ಚಿಕ್ಕ ಮಕ್ಳು VFX ಇತ್ತಂಗಿತ್ತ ಗುರು. ಮತ್ತೆ ಕರಿಯಾ
ಏನ್ ಗೊತ್ತಾ, ಈ ಲಾಸ್ಟ್ ಅಲ್ಲಿ ರಜನಿಕಾಂತ್ ಅವ್ರು ಬರ್ತಾರೆ ಗುರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೇಳಿ ಡೈಲಾಗ್ ನ ಹೇಳಿ 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 ತಲೆನೋವು ಬರ್ಸ್ಬಿಡ್ತಾರೆ ಗುರು. ಅದೇನಿಲ್ಲ ಗುರು, ಕೂಲಿಗ್ ತೊಂದ್ರೆ ಆದ್ರೆ ಬತ್ತೀನಿ ಅಂತ ಲಾಸ್ಟ್ 20 ನಿಮಿಷ ಅದೇ ಡೈಲಾಗ್ ಹೇಳ್ತಿರ್ತಾರೆ ಬರೀ, ಇನ್ನೇನಿಲ್ಲ. ಏನಿಲ್ಲ. ಉಪೇಂದ್ರ ಅವ್ರ ಕ್ಯಾಮಿಯೋನು ಅಷ್ಟೇ ಗುರು, ಅಷ್ಟಕ್ಕಷ್ಟೇ. ಏನೊಂದ್ 5 ನಿಮಿಷ ಇರೋದು ಅಷ್ಟೇ ಅಲ್ಲ ಕರಿಯ, ಅಷ್ಟೇ. ಏನ್ ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ ಗುರು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಷ್ಟಕ್ಕಷ್ಟೇ ಗುರು. ಸುಮ್ನೆ ರಜನಿಕಾಂತ್ ಅವ್ರ ಸ್ವ್ಯಾಗ್ ಒಂದೆರಡು ವಿಜುವಲ್ ಬಿತ್ತು ಅಷ್ಟೇ. ಜೈಲರ್ಗೆ ಅಷ್ಟೇ, ಜೈಲರೇ ಪರವಾಗಿಲ್ಲ ಗುರು ಕಂಪೇರ್ ಮಾಡಿದ್ರೆ, ಏನಂತ ಕರಿಯ. ಜೈಲರ್ಗಿಂತ ಇದ್ರೆ ಇದೇನಿಲ್ಲ ಬಿಡಿ. ಇಂಟರ್ವಲ್ ಬ್ಯಾಂಗ್ ಅಂದ್ರು, ಆ ಇಂಟರ್ವಲ್ ಬ್ಯಾಂಗ್ ಅಲ್ಲಿ ಏನು ಇಲ್ಲ ಗುರು. ಪ್ರೀ ಇಂಟರ್ವಲ್ ಒಂದೆರಡು ಟ್ವಿಸ್ಟ್ ಹೇಳ್ದಲ್ಲ, ಅದೊಂದೆರಡು ಚೆನ್ನಾಗಿತ್ತು ಅಷ್ಟೇ. ಫ್ಯಾಮಿಲಿ ಜೊತೆ ನೋಡ್ಬೋದು. ಆದ್ರೆ ಫಸ್ಟ್ ಆಫ್ ಆಲ್ ಡ್ರಾಮಾಗೆ ಮೇಲೆ ಒಂಚೂರು ಚೆನ್ನಾಗೈತೆ. ಸೆಕೆಂಡ್ ಹಾಫ್ ಬೋರ್ ಹೊಡ್ದಂಗೆ. ಫುಲ್ ಆಕ್ಷನ್ ಸೀಕ್ವೆನ್ಸಸ್ ಗುರು, ಏನ್ ಸ್ಟೋರಿ ಎಲ್ಲೂ ಹೋಗಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಫುಲ್ ನಿಂತ್ಕೊಬಿಡುತ್ತೆ. ಸೊ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ರಜನಿಕಾಂತ್ ಅವ್ರದ್ದು ಅವಾಗ್ಲೇ ಹೇಳ್ದಂಗೆ ಅವ್ರ ಸ್ವ್ಯಾಗು, ಅವ್ರದ್ದು ಮಾಸು ಎಲ್ಲ ಸೂಪರ್ ಆಗಿತ್ತು. ಎಲಿವೇಶನ್ಸ್ ಎಲ್ಲ ಚೆನ್ನಾಗಿತ್ತು ಅವ್ರದ್ದು, ಮಾಮೂಲಿ ಏನ್ ಹೇಳೋದ್ ಬೇಕಾಗಿಲ್ಲ. ಆಮೇಲೆ ಶ್ರುತಿ ಹಾಸನ್ ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಪರವಾಗಿಲ್ಲ. ಅವ್ರದ್ದು ಆಕ್ಟಿಂಗ್ ಮಸ್ತ್ ಇತ್ತು ಅನ್ಕೊಳ್ಳಿ. ಆಮೇಲೆ ವಿಲನ್ ಶೋಭಿನ್ ಶಬೀರ್ ಅವ್ರ ಹೆಸರೇನೋ ಇದೆ. ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಫುಲ್ ಫ್ಲೆಡ್ಜ್ ಕ್ಯಾರೆಕ್ಟರ್ ಇದೆ ಅವ್ರದ್ದು. ಮತ್ತೆ ಕರಿಯಾ ಅವ್ರದ್ದು ಇನ್ನೊಬ್ರದ್ದು ಹೇಳ್ಬೇಕಂದ್ರೆ ನಾಗಾರ್ಜುನ ಅವ್ರದ್ದು ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಒಳ್ಳೆ ಸ್ವ್ಯಾಗು, ಸ್ಟೈಲಿಶ್ ಆಗಿ ಸಕ್ಕತ್ತಾಗಿ ಮಾಡಿದ್ದಾರೆ. ಅವ್ರದ್ದು ಬಿಟ್ರೆ ಇನ್ನಿರೋದು ರಚಿತಾ ರಾಮು. ಅವ್ರದ್ದು ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿ ಇಟ್ಟಿದ್ದಾರೆ, ಏನೋ ಒಂದ್ ಸ್ವಲ್ಪ ನೋಡಂಗಾದ್ರೆ ಇದೆ. ಹೌದು ಗುರು, ನಮ್ ಕನ್ನಡ ಫಿಲಮ್ ಅಲ್ಲಿ ಇತ್ತೀಚೆಗೆ ಅವ್ರದ್ದು ಕ್ಯಾರೆಕ್ಟರ್ ಇದೊಂದು ತುಂಬಾ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸೊ ಇಷ್ಟಿತ್ತು ಪರ್ಫಾರ್ಮೆನ್ಸಸ್. ಮತ್ತೆ ಸತ್ಯರಾಜ್ ಅವ್ರದ್ದು ಏನ್ ಸೀನ್ಸ್ಗಳು ಇಲ್ಲ ಗುರು, ಅವ್ರ ಪರ್ಫಾರ್ಮೆನ್ಸ್ ಹೇಳಕ್ಕೆ ಇರೋದೇ ಒಂದ್ 2-3 ಸೀನ್ ಅಷ್ಟೇ. ಸೊ ಅವ್ರದ್ದೇನು ಅಷ್ಟೊಂದಿಲ್ಲ. ಉಪೇಂದ್ರ ಅವ್ರದ್ದು ಅಷ್ಟೇ ಗುರು, ಒಂದ್ 5 ನಿಮಿಷ ಹೇಳಿದ್ವಲ್ಲ. ಅಮೀರ್ ಖಾನ್ ಅಂತೂ ಇಲ್ವೇ ಇಲ್ಲ, ಸುಮ್ನೆ ರೋಲೆಕ್ಸ್ ಎಷ್ಟು ಕ್ಯಾಮಿಯೋ ಹೈಯಲ್ಲಿ ಇತ್ತು ನೋಡಿ, ಅಷ್ಟು ಲೋ ಇದೆ ಅಮೀರ್ ಖಾನ್ ಅವ್ರದ್ದು. ಸುಮ್ನೆ ಜೋಕರ್ ತರ ಉಪಯೋಗಿಸ್ಕೊಂಡವ್ರೆ, ಲಿಟ್ರಲಿ ಜೋಕರ್ ತರ ಅಷ್ಟೇ. ಸೊ ಫೈನಲ್ ಆಗಿ KK ಬ್ರೋಸ್ ವರ್ಡಿಕ್ಟ್ ನನ್ನ ಪ್ರಕಾರ ಇದೊಂದು ಆವರೇಜ್ ಅಂತೀನಿ ಮಗ. ನಿನ್ಗೆ? ನಾನು ಅಷ್ಟೇ, ಒಂದ್ಸತಿ ಸುಮ್ನೆ ನೋಡ್ಬೋದು ಅಷ್ಟೇ, ರಜನಿಕಾಂತ್ಗೋಸ್ಕರ ನೋಡ್ಬೋದು ಅಷ್ಟೇ. ನೀವು ಎಕ್ಸ್ಪೆಕ್ಟೇಷನ್ಸ್ ಇಂದ ಹೋದ್ರೆ ತುಂಬಾ ಬೇಜಾರಾಗುತ್ತೆ ನಿಮ್ಗೆ. ಸೊ ಲೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಹೋದ್ರೆ ಪರವಾಗಿಲ್ಲ, ಒಂದ್ ರೇಂಜಿಗೆ ಇರುತ್ತೆ. ಲೋಕೇಶ್ ಕನಕರಾಜು, ರಜನಿಕಾಂತ್ ಫಿಲಮು ಅಂತ ಹೋದ್ರೆ ಅಷ್ಟೊಂದೇ ನಿಮ್ಗೆ ಸ್ಯಾಟಿಸ್ಫೈ ಆಗಲ್ಲ ಅಂತ ಹೇಳ್ತೀವಿ. ನಿಮ್ಗೆ ಇಷ್ಟ ಆದ್ರೆ ಲೈಕು, ಸಬ್ಸ್ಕ್ರೈಬು, ಶೇರ್ ನೀವೇ ಮಾಡ್ತೀರಾ, ಅದ್ ನಮ್ಗೆ ಗೊತ್ತು. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಫಿಲಮ್ ರಿವ್ಯೂ ಅಥವಾ ಫುಡ್ ಲಾಗರ್ ಸಿಗೋಣ ಅಂತ. KK ಬ್ರೋಸ್ ಸೈನಿಂಗ್ ಆಫ್.